ಶುದ್ಧ ಕುಡಿಯುವ ನೀರು ಕೊಡಬೇಕಿದ್ದ ಘಟಕವೇ ಇದೀಗ ಇಸ್ಪೀಟ್ ಅಡ್ಡೆಯಾಗಿ ಮಾರ್ಪಟ್ಟಿದೆ. ಹೌದು, ಚಳ್ಳಕೆರೆ ತಾಲೂಕಿನ ನನ್ನಿವಾಳ ಗ್ರಾಮದ ಹೊಸ ಕಾಲೋನಿಯಲ್ಲಿ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕದ ಸ್ಥಿತಿ ಇದಾಗಿದೆ. 2022ರಿಂದ 23ನೇ ಸಾಲಿನ ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆಯಡಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಮೂಲಕ ಸುಮಾರು 8 ಲಕ್ಷ ರೂಪಾಯಿ ಅನುದಾನದಲ್ಲಿ ಈ ಘಟಕ ನಿರ್ಮಾಣಗೊಂಡಿತ್ತು. 2025ರ ಸೆಪ್ಟೆಂಬರ್ 25ರಂದು ಶಾಸಕ ಟಿ. ರಘುಮೂರ್ತಿಯವರು ಘಟಕವನ್ನು ಲೋಕಾರ್ಪಣೆ ಮಾಡಿದ್ದರು. ಆದರೆ ಉದ್ಘಾಟನೆಯಾಗಿ 1 ವರ್ಷವೂ ಕಳೆದಿಲ್ಲ. ಅಷ್ಟರಲ್ಲೇ ಘಟಕ ಕೆಟ್ಟು ನಿಂತಿದ್ದು, ಬಿಡಿಭಾಗಗಳು ಕಳವಾಗಿವೆ. ಸುತ್ತಲೂ ಗಿಡ-ಗೆಂಟೆಗಳು ಬೆಳೆದು ಪೊದೆ ಆವರಿಸಿದೆ. ಜನರಿಗೆ ಶುದ್ಧ ಕುಡಿಯುವ ನೀರು ಒದಗಿಸಬೇಕಿದ್ದ ಈ ಘಟಕದಲ್ಲಿ ಇದೀಗ ಇಸ್ಪೀಟಾಟ ನಡೆಯುತ್ತಿದೆ ಎಂಬ ಆರೋಪ ಕೇಳಿಬರುತ್ತಿದೆ. ಗುಟ್ಕಾ ಉಗುಳಿನಿಂದ ಸ್ಥಳ ಗಲೀಜಾಗಿದ್ದು, ಸಾರ್ವಜನಿಕರ ಹಣದಿಂದ ನಿರ್ಮಿಸಿದ ಘಟಕ ದುಸ್ಥಿತಿಗೆ ತಲುಪಿರುವುದು ವಿಪರ್ಯಾಸವೇ ಸರಿ. ಸುಮಾರು 8 ಲಕ್ಷ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿದ ಘಟಕಕ್ಕೆ ಇಂತಹ ದುಸ್ಥಿತಿ ಬಂದಿರುವುದಕ್ಕೆ ಹೊಣೆಯಾರು? ಕೂಡಲೇ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ, ಕಳವಾಗಿರುವ ಬಿಡಿಭಾಗಗಳನ್ನು ಮರುಸ್ಥಾಪಿಸಿ ಘಟಕವನ್ನು ಪುನಃ ಸಾರ್ವಜನಿಕರ ಬಳಕೆಗೆ ಸಿದ್ಧಪಡಿಸಬೇಕೆಂಬುದು ಗ್ರಾಮಸ್ಥರ ಒತ್ತಾಯ. ಹಾಕಿದ್ದಾರೆ ಗೌರ್ಮೆಂಟ್ ಅಂತ ಎಲ್ಲ ಕೂಡ. ಯಾಕದು ಆಯ್ತಾ ಬಿಡ ಯಾರು ಅದೊಂದು ಹಾಕೋಣ ಸರ್.